ನಮ್ಮ ಮಗಳ ನೇಹ ಹತ್ಯೆ ಪ್ರಕರಣದ ಬಗ್ಗೆ ನಾಳೆ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಹಿಯರಿಂಗ್ ಆಗಿ ನಾಳೆ ಆದೇಶಕ್ಕೆ ಇಟ್ಟಿದ್ದಾರೆ. ಆರೋಪಿ ಪರವಾಗಿ ವಕೀಲರು ವಾದ ವಿವಾದ ಮಾಡಿ ನಾಳೆ ಆದೇಶಕ್ಕಿದೆ. ಇದರಿಂದ ನ್ಯಾಯಾಲಯದ ಮೇಲೆ ಭರವಸೆವಿದೆ, ನನಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂಥೇಳಿ. ಯಾವುದೋ ಕಾರಣಕ್ಕೂ ಬೇಲ್ ಆಗಂಗಿಲ್ಲ ಅಂಥೇಳಿ ನಂಬಿಕೆ ಇಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನ್ಯಾಯ ಹಿರೇಮಠನ ಹತ್ಯೆ ಪ್ರಕರಣ ಏನಾಯಿತು, ಎಲ್ಲಿಗೆ ಬಂತು, ಟ್ರಯಲ್ ಯಾಕೆ ಚಾಲೂ ಆಗಿಲ್ಲ ಅಂತ ಪಬ್ಲಿಕ್ ಕೇಳ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟಿಂದ ಕೂಡ ಡೈರೆಕ್ಷನ್ ಆಗಿದೆ, ಟ್ರಯಲ್ ಬೇಗನೆ ಚಾಲೂ ಮಾಡ್ಬೇಕಂತ. ಮತ್ತು ಈ ಒಂದು ಆದ ನಂತರ ನಾನು ಫರ್ದರ್ ಎಂಕ್ವೈರಿ ಕೂಡ ಭಾಳಷ್ಟು ಆಗಬೇಕಾಗಿದೆ. ಫರ್ದರ್ ಎಂಕ್ವೈರಿ ಕೂಡ ಅದನ್ನು ಹಾಕೋದಿದೆ. ಅದರಿಂದ ಇದು ಸ್ವಲ್ಪ ಟ್ರಯಲ್ ಚಾಲೂ ಆದರೆ ಮತ್ತು ಅದು ಬೇಲ್ ಅಪ್ಲಿಕೇಶನದ್ದು ಆದೇಶ ನಂತರ ಅದನ್ನು ಮುಂದಿಂದ ಮಾಡ್ಬೇಕಂತ ಇಚ್ಛಪಟ್ಟಿದ್ದೆ. ಅದ್ರ ಜೊತೆಗೆ ಕೇಂದ್ರ ಸಚಿವರು ಇವತ್ತು ಹುಬ್ಳಿಯಲ್ಲಿದ್ದರು, ಆದಿತ್ಯವಾರ ದಿಲ್ಲಿಯಿಂದ ಬಂದಿದ್ದರು, ಮತ್ತು ಅವರ ಸೆಷನ್ಗೆ ಹೋಗೋದರಿದ್ದರು. ಅದಕ್ಕೆ ಪೂರ್ವವಾಗಿ ನಾನು ಕೂಡ ಈ ಕೇಸನ್ನು ಅಪ್ಡೇಟ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ಬೇಗನೆ ಟ್ರಯಲ್ ಚಾಲೂ ಆಗಬೇಕು. ಮತ್ತು ನಾನು ಕೂಡ ಆ ಕೇಸ್ ಬಗ್ಗೆ ಅವರು ಕೂಡ ಸ್ಟಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನು ಸಂಪೂರ್ಣ ಮಾಹಿತಿ ತೊಗೋಬೇಕು ತೊಗೊಂಡಿದ್ದಾರೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೇಸಿನ ಬಗ್ಗೆ ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನು ತೊಗೊಂಡಿದ್ದು. ಇದು ಬೇಲ್ ಅಪ್ಲಿಕೇಶನ್ ಏನು ಆದೇಶ ಆಕೈತೆ ಕಾಯೋಣ ಅಂತ ಹೇಳಿದ್ರು. ಅದ ನಂತರ ಟ್ರಯಲ್ ಚಾಲೂ ಆಗ್ತೈತೆ, ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನನಗೆ. ಈಗ ನಾಳೆ ಇದೆ, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೂಡ ನಾಳೆ ತಿಳ್ಸೋಕೆ ಇಚ್ಛಪಡ್ತೀನಿ. ಈಗ ಆಲ್ರೆಡಿ ನಾಳೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಬಿಫೋರಾಗಿ ಏನು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಅದಕ್ಕೆ ನ್ಯಾಯಾಲಯದ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾನು ಈಗ ಮುಂಚೆಕರಾಗಿ ಹೇಳೋದು ತಪ್ಪಾಕೈತಿ. ನಾಳೆ ಎಲ್ಲರಿಗೂ ಕರೆದು ನಮ್ಮ ಮಾಧ್ಯಮ ಮಿತ್ರರಿಗೆ, ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳ್ಸೋಕೆ ಇಚ್ಛಪಡ್ತೀನಿ. ನಮ್ಮ ಮಗಳ ನೇಹ ಹತ್ಯೆ ಪ್ರಕರಣದ ಬಗ್ಗೆ ನಾಳೆ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಹಿಯರಿಂಗ್ ಆಗಿ ನಾಳೆ ಆದೇಶಕ್ಕೆ ಇಟ್ಟಿದ್ದಾರೆ. ಆರೋಪಿ ಪರವಾಗಿ ವಕೀಲರು ವಾದ ವಿವಾದ ಮಾಡಿ ನಾಳೆ ಆದೇಶಕ್ಕಿದೆ. ಇದರಿಂದ ನ್ಯಾಯಾಲಯದ ಮೇಲೆ ಭರವಸೆವಿದೆ, ನನಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂಥೇಳಿ. ಯಾವುದೋ ಕಾರಣಕ್ಕೂ ಬೇಲ್ ಆಗಂಗಿಲ್ಲ ಅಂಥೇಳಿ ನಂಬಿಕೆ ಇಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನ್ಯಾಯ ಹಿರೇಮಠನ ಹತ್ಯೆ ಪ್ರಕರಣ ಏನಾಯಿತು, ಎಲ್ಲಿಗೆ ಬಂತು, ಟ್ರಯಲ್ ಯಾಕೆ ಚಾಲೂ ಆಗಿಲ್ಲ ಅಂತ ಪಬ್ಲಿಕ್ ಕೇಳ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟಿಂದ ಕೂಡ ಡೈರೆಕ್ಷನ್ ಆಗಿದೆ, ಟ್ರಯಲ್ ಬೇಗನೆ ಚಾಲೂ ಮಾಡ್ಬೇಕಂತ. ಮತ್ತು ಈ ಒಂದು ಆದ ನಂತರ ನಾನು ಫರ್ದರ್ ಎಂಕ್ವೈರಿ ಕೂಡ ಭಾಳಷ್ಟು ಆಗಬೇಕಾಗಿದೆ. ಫರ್ದರ್ ಎಂಕ್ವೈರಿ ಕೂಡ ಅದನ್ನು ಹಾಕೋದಿದೆ. ಅದರಿಂದ ಇದು ಸ್ವಲ್ಪ ಟ್ರಯಲ್ ಚಾಲೂ ಆದರೆ ಮತ್ತು ಅದು ಬೇಲ್ ಅಪ್ಲಿಕೇಶನದ್ದು ಆದೇಶ ನಂತರ ಅದನ್ನು ಮುಂದಿಂದ ಮಾಡ್ಬೇಕಂತ ಇಚ್ಛಪಟ್ಟಿದ್ದೆ. ಅದ್ರ ಜೊತೆಗೆ ಕೇಂದ್ರ ಸಚಿವರು ಇವತ್ತು ಹುಬ್ಳಿಯಲ್ಲಿದ್ದರು, ಆದಿತ್ಯವಾರ ದಿಲ್ಲಿಯಿಂದ ಬಂದಿದ್ದರು, ಮತ್ತು ಅವರ ಸೆಷನ್ಗೆ ಹೋಗೋದರಿದ್ದರು. ಅದಕ್ಕೆ ಪೂರ್ವವಾಗಿ ನಾನು ಕೂಡ ಈ ಕೇಸನ್ನು ಅಪ್ಡೇಟ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ಬೇಗನೆ ಟ್ರಯಲ್ ಚಾಲೂ ಆಗಬೇಕು. ಮತ್ತು ನಾನು ಕೂಡ ಆ ಕೇಸ್ ಬಗ್ಗೆ ಅವರು ಕೂಡ ಸ್ಟಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನು ಸಂಪೂರ್ಣ ಮಾಹಿತಿ ತೊಗೋಬೇಕು ತೊಗೊಂಡಿದ್ದಾರೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೇಸಿನ ಬಗ್ಗೆ ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನು ತೊಗೊಂಡಿದ್ದು. ಇದು ಬೇಲ್ ಅಪ್ಲಿಕೇಶನ್ ಏನು ಆದೇಶ ಆಕೈತೆ ಕಾಯೋಣ ಅಂತ ಹೇಳಿದ್ರು. ಅದ ನಂತರ ಟ್ರಯಲ್ ಚಾಲೂ ಆಗ್ತೈತೆ, ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನನಗೆ. ಈಗ ನಾಳೆ ಇದೆ, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೂಡ ನಾಳೆ ತಿಳ್ಸೋಕೆ ಇಚ್ಛಪಡ್ತೀನಿ. ಈಗ ಆಲ್ರೆಡಿ ನಾಳೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಬಿಫೋರಾಗಿ ಏನು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಅದಕ್ಕೆ ನ್ಯಾಯಾಲಯದ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾನು ಈಗ ಮುಂಚೆಕರಾಗಿ ಹೇಳೋದು ತಪ್ಪಾಕೈತಿ. ನಾಳೆ ಎಲ್ಲರಿಗೂ ಕರೆದು ನಮ್ಮ ಮಾಧ್ಯಮ ಮಿತ್ರರಿಗೆ, ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳ್ಸೋಕೆ ಇಚ್ಛಪಡ್ತೀನಿ. ನಮ್ಮ ಮಗಳ ನೇಹ ಹತ್ಯೆ ಪ್ರಕರಣದ ಬಗ್ಗೆ ನಾಳೆ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಹಿಯರಿಂಗ್ ಆಗಿ ನಾಳೆ ಆದೇಶಕ್ಕೆ ಇಟ್ಟಿದ್ದಾರೆ. ಆರೋಪಿ ಪರವಾಗಿ ವಕೀಲರು ವಾದ ವಿವಾದ ಮಾಡಿ ನಾಳೆ ಆದೇಶಕ್ಕಿದೆ. ಇದರಿಂದ ನ್ಯಾಯಾಲಯದ ಮೇಲೆ ಭರವಸೆವಿದೆ, ನನಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂಥೇಳಿ. ಯಾವುದೋ ಕಾರಣಕ್ಕೂ ಬೇಲ್ ಆಗಂಗಿಲ್ಲ ಅಂಥೇಳಿ ನಂಬಿಕೆ ಇಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನ್ಯಾಯ ಹಿರೇಮಠನ ಹತ್ಯೆ ಪ್ರಕರಣ ಏನಾಯಿತು, ಎಲ್ಲಿಗೆ ಬಂತು, ಟ್ರಯಲ್ ಯಾಕೆ ಚಾಲೂ ಆಗಿಲ್ಲ ಅಂತ ಪಬ್ಲಿಕ್ ಕೇಳ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟಿಂದ ಕೂಡ ಡೈರೆಕ್ಷನ್ ಆಗಿದೆ, ಟ್ರಯಲ್ ಬೇಗನೆ ಚಾಲೂ ಮಾಡ್ಬೇಕಂತ. ಮತ್ತು ಈ ಒಂದು ಆದ ನಂತರ ನಾನು ಫರ್ದರ್ ಎಂಕ್ವೈರಿ ಕೂಡ ಭಾಳಷ್ಟು ಆಗಬೇಕಾಗಿದೆ. ಫರ್ದರ್ ಎಂಕ್ವೈರಿ ಕೂಡ ಅದನ್ನು ಹಾಕೋದಿದೆ. ಅದರಿಂದ ಇದು ಸ್ವಲ್ಪ ಟ್ರಯಲ್ ಚಾಲೂ ಆದರೆ ಮತ್ತು ಅದು ಬೇಲ್ ಅಪ್ಲಿಕೇಶನದ್ದು ಆದೇಶ ನಂತರ ಅದನ್ನು ಮುಂದಿಂದ ಮಾಡ್ಬೇಕಂತ ಇಚ್ಛಪಟ್ಟಿದ್ದೆ. ಅದ್ರ ಜೊತೆಗೆ ಕೇಂದ್ರ ಸಚಿವರು ಇವತ್ತು ಹುಬ್ಳಿಯಲ್ಲಿದ್ದರು, ಆದಿತ್ಯವಾರ ದಿಲ್ಲಿಯಿಂದ ಬಂದಿದ್ದರು, ಮತ್ತು ಅವರ ಸೆಷನ್ಗೆ ಹೋಗೋದರಿದ್ದರು. ಅದಕ್ಕೆ ಪೂರ್ವವಾಗಿ ನಾನು ಕೂಡ ಈ ಕೇಸನ್ನು ಅಪ್ಡೇಟ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ಬೇಗನೆ ಟ್ರಯಲ್ ಚಾಲೂ ಆಗಬೇಕು. ಮತ್ತು ನಾನು ಕೂಡ ಆ ಕೇಸ್ ಬಗ್ಗೆ ಅವರು ಕೂಡ ಸ್ಟಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನು ಸಂಪೂರ್ಣ ಮಾಹಿತಿ ತೊಗೋಬೇಕು ತೊಗೊಂಡಿದ್ದಾರೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೇಸಿನ ಬಗ್ಗೆ ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನು ತೊಗೊಂಡಿದ್ದು.
ಇದು ಬೇಲ್ ಅಪ್ಲಿಕೇಶನ್ ಏನು ಆದೇಶ ಆಕೈತೆ ಕಾಯೋಣ ಅಂತ ಹೇಳಿದ್ವಿ. ಅದ ನಂತರ ಟ್ರಯಲ್ ಚಾಲು ಆಗ್ತೈತೆ, ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗೆ. ಈಗ ನಾಳೆ ಇದೆ, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೂಡ ನಾಳೆ ತಿಳ್ಸೋಕೆ ಇಚ್ಛಪಡ್ತೀನಿ. ಈಗ ಆಲ್ರೆಡಿ ನಾಳೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಬಿಫೋರಾಗಿ ಏನು ಹೇಳಿದರೂ ಕೂಡ ತಪ್ಪಾಗುತ್ತೆ. ಅದಕ್ಕೆ ನ್ಯಾಯಾಲಯದ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾನು ಈಗ ಮುಂಚೆಕರಾಗಿ ಹೇಳೋದು ತಪ್ಪಾಕೈತಿ. ನಾಳೆ ಎಲ್ಲರಿಗೂ ಕರೆದು ನಮ್ಮ ಮಾಧ್ಯಮ ಮಿತ್ರರಿಗೆ, ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳ್ಸೋಕೆ ಇಚ್ಛಪಡ್ತೀನಿ. ನಮ್ಮ ಮಗಳ ನೇಹ ಹತ್ಯೆ ಪ್ರಕರಣದ ಬಗ್ಗೆ ನಾಳೆ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಹಿಯರಿಂಗ್ ಆಗಿ ನಾಳೆ ಆದೇಶಕ್ಕೆ ಇಟ್ಟಿದ್ದಾರೆ. ಆರೋಪಿ ಪರವಾಗಿ ವಕೀಲರು ವಾದ ವಿವಾದ ಮಾಡಿ ನಾಳೆ ಆದೇಶಕ್ಕಿದೆ. ಇದರಿಂದ ನ್ಯಾಯಾಲಯದ ಮೇಲೆ ಭರವಸೆ ಇದೆ, ನನಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂಥೇಳಿ. ಯಾವುದೋ ಕಾರಣಕ್ಕೂ ಬೇಲ್ ಆಗಂಗಿಲ್ಲ ಅಂಥೇಳಿ ನಂಬಿಕೆ ಇಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನ್ಯಾಯ ಹಿರೇಮಠ ಹತ್ಯೆ ಪ್ರಕರಣ ಏನಾಯಿತು, ಎಲ್ಲಿಗೆ ಬಂತು, ಟ್ರಯಲ್ ಯಾಕೆ ಚಾಲೂ ಆಗಿಲ್ಲ ಅಂತ ಪಬ್ಲಿಕ್ ಕೇಳ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟಿಂದ ಕೂಡ ಡೈರೆಕ್ಷನ್ ಆಗಿದೆ ಟ್ರಯಲ್ ಬೇಗನೆ ಚಾಲೂ ಮಾಡ್ಬೇಕಂತ. ಮತ್ತು ಈ ಒಂದು ಆದ ನಂತರ ನಾನು ಫರ್ದರ್ ಎಂಕ್ವೈರಿ ಕೂಡ ಭಾಳಷ್ಟು ಆಗಬೇಕಾಗಿದೆ. ಫರ್ದರ್ ಎಂಕ್ವೈರಿ ಕೂಡ ಅದನ್ನು ಹಾಕೋದಿದೆ. ಅದರಿಂದ ಇದು ಸ್ವಲ್ಪ ಟ್ರಯಲ್ ಚಾಲೂ ಆದರೆ ಮತ್ತು ಅದು ಬೇಲ್ ಅಪ್ಲಿಕೇಶನದ್ದು ಆದೇಶ ನಂತರ ಅದನ್ನು ಮುಂದಿಂದ ಮಾಡ್ಬೇಕಂತ ಇಚ್ಛಪಟ್ಟಿದ್ದೆ. ಅದ್ರ ಜೊತೆಗೆ ಕೇಂದ್ರ ಸಚಿವರು ಇವತ್ತು ಹುಬ್ಳಿಯಲ್ಲಿದ್ದರು, ಆದಿತ್ಯವಾರ ದಿಲ್ಲಿಯಿಂದ ಬಂದಿದ್ದರು, ಮತ್ತು ಅವರ ಸೆಷನ್ಗೆ ಹೋಗೋದರಿದ್ದರು. ಅದಕ್ಕೆ ಪೂರ್ವವಾಗಿ ನಾನು ಕೂಡ ಈ ಕೇಸನ್ನು ಅಪ್ಡೇಟ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ಬೇಗನೆ ಟ್ರಯಲ್ ಚಾಲೂ ಆಗಬೇಕು. ಮತ್ತು ನಾನು ಕೂಡ ಆ ಕೇಸ್ ಬಗ್ಗೆ ಅವರು ಕೂಡ ಸ್ಟಡಿ ಮಾಡ್ತಾಯಿದ್ರು. ಅದಕ್ಕೆ ಏನೇನು ಸಂಪೂರ್ಣ ಮಾಹಿತಿ ತೊಗೋಬೇಕು ತೊಗೊಂಡಿದ್ದೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೇಸಿನ ಬಗ್ಗೆ ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನು ತೊಗೊಂಡಿದ್ದು. ಇದು ಬೇಲ್ ಅಪ್ಲಿಕೇಶನ್ ಏನು ಆದೇಶ ಆಕೈತೆ ಕಾಯೋಣ ಅಂತ ಹೇಳಿದ್ವಿ. ಅದ ನಂತರ ಟ್ರಯಲ್ ಚಾಲು ಆಗ್ತೈತೆ, ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗೆ. ಈಗ ನಾಳೆ ಇದೆ, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೂಡ ನಾಳೆ ತಿಳ್ಸೋಕೆ ಇಚ್ಛಪಡ್ತೀನಿ. ಈಗ ಆಲ್ರೆಡಿ ನಾಳೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಬಿಫೋರಾಗಿ ಏನು ಹೇಳಿದರೂ ಕೂಡ ತಪ್ಪಾಗುತ್ತೆ. ಅದಕ್ಕೆ ನ್ಯಾಯಾಲಯದ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾನು ಈಗ ಮುಂಚೆಕರಾಗಿ ಹೇಳೋದು ತಪ್ಪಾಕೈತಿ. ನಾಳೆ ಎಲ್ಲರಿಗೂ ಕರೆದು ನಮ್ಮ ಮಾಧ್ಯಮ ಮಿತ್ರರಿಗೆ, ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳ್ಸೋಕೆ ಇಚ್ಛಪಡ್ತೀನಿ. ನಮ್ಮ ಮಗಳ ನೇಹ ಹತ್ಯೆ ಪ್ರಕರಣದ ಬಗ್ಗೆ ನಾಳೆ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಹಿಯರಿಂಗ್ ಆಗಿ ನಾಳೆ ಆದೇಶಕ್ಕೆ ಇಟ್ಟಿದ್ದಾರೆ. ಆರೋಪಿ ಪರವಾಗಿ ವಕೀಲರು ವಾದ ವಿವಾದ ಮಾಡಿ ನಾಳೆ ಆದೇಶಕ್ಕಿದೆ. ಇದರಿಂದ ನ್ಯಾಯಾಲಯದ ಮೇಲೆ ಭರವಸೆ ಇದೆ, ನನಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂಥೇಳಿ. ಯಾವುದೋ ಕಾರಣಕ್ಕೂ ಬೇಲ್ ಆಗಂಗಿಲ್ಲ ಅಂಥೇಳಿ ನಂಬಿಕೆ ಇಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನ್ಯಾಯ ಹಿರೇಮಠ ಹತ್ಯೆ ಪ್ರಕರಣ ಏನಾಯಿತು, ಎಲ್ಲಿಗೆ ಬಂತು, ಟ್ರಯಲ್ ಯಾಕೆ ಚಾಲೂ ಆಗಿಲ್ಲ ಅಂತ ಪಬ್ಲಿಕ್ ಕೇಳ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟಿಂದ ಕೂಡ ಡೈರೆಕ್ಷನ್ ಆಗಿದೆ ಟ್ರಯಲ್ ಬೇಗನೆ ಚಾಲೂ ಮಾಡ್ಬೇಕಂತ. ಮತ್ತು ಈ ಒಂದು ಆದ ನಂತರ ನಾನು ಫರ್ದರ್ ಎಂಕ್ವೈರಿ ಕೂಡ ಭಾಳಷ್ಟು ಆಗಬೇಕಾಗಿದೆ. ಫರ್ದರ್ ಎಂಕ್ವೈರಿ ಕೂಡ ಅದನ್ನು ಹಾಕೋದಿದೆ. ಅದರಿಂದ ಇದು ಸ್ವಲ್ಪ ಟ್ರಯಲ್ ಚಾಲೂ ಆದರೆ ಮತ್ತು ಅದು ಬೇಲ್ ಅಪ್ಲಿಕೇಶನದ್ದು ಆದೇಶ ನಂತರ ಅದನ್ನು ಮುಂದಿಂದ ಮಾಡ್ಬೇಕಂತ ಇಚ್ಛಪಟ್ಟಿದ್ದೆ. ಅದ್ರ ಜೊತೆಗೆ ಕೇಂದ್ರ ಸಚಿವರು ಇವತ್ತು ಹುಬ್ಳಿಯಲ್ಲಿದ್ದರು, ಆದಿತ್ಯವಾರ ದಿಲ್ಲಿಯಿಂದ ಬಂದಿದ್ದರು, ಮತ್ತು ಅವರ ಸೆಷನ್ಗೆ ಹೋಗೋದರಿದ್ದರು. ಅದಕ್ಕೆ ಪೂರ್ವವಾಗಿ ನಾನು ಕೂಡ ಈ ಕೇಸನ್ನು ಅಪ್ಡೇಟ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ಬೇಗನೆ ಟ್ರಯಲ್ ಚಾಲೂ ಆಗಬೇಕು. ಮತ್ತು ನಾನು ಕೂಡ ಆ ಕೇಸ್ ಬಗ್ಗೆ ಅವರು ಕೂಡ ಸ್ಟಡಿ ಮಾಡ್ತಾಯಿದ್ರು. ಅದಕ್ಕೆ ಏನೇನು ಸಂಪೂರ್ಣ ಮಾಹಿತಿ ತೊಗೋಬೇಕು ತೊಗೊಂಡಿದ್ದೆ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೇಸಿನ ಬಗ್ಗೆ ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನು ತೊಗೊಂಡಿದ್ದು. ಇದು ಬೇಲ್ ಅಪ್ಲಿಕೇಶನ್ ಏನು ಆದೇಶ ಆಕೈತೆ ಕಾಯೋಣ ಅಂತ ಹೇಳಿದ್ವಿ. ಅದ ನಂತರ ಟ್ರಯಲ್ ಚಾಲೂ ಆಗ್ತೈತೆ, ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗೆ. ಈಗ ನಾಳೆ ಇದೆ, ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೂಡ ನಾಳೆ ತಿಳ್ಸೋಕೆ ಇಚ್ಛಪಡ್ತೀನಿ. ಈಗ ಆಲ್ರೆಡಿ ನಾಳೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಬಿಫೋರಾಗಿ ಏನು ಹೇಳಿದರೂ ಕೂಡ ತಪ್ಪಾಗುತ್ತೆ. ಅದಕ್ಕೆ ನ್ಯಾಯಾಲಯದ ಇರೋದ್ರಿಂದ, ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾನು ಈಗ ಮುಂಚೆಕರಾಗಿ ಹೇಳೋದು ತಪ್ಪಾಕೈತಿ. ನಾಳೆ ಎಲ್ಲರಿಗೂ ಕರೆದು ನಮ್ಮ ಮಾಧ್ಯಮ ಮಿತ್ರರಿಗೆ, ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳ್ಸೋಕೆ ಇಚ್ಛಪಡ್ತೀನಿ.